ಎಲ್ಲರಿಗೂ ನಮಸ್ಕಾರ. ಇದು ಬಸವಣ್ಣನವರ ಚಾರಿತ್ರಿಕ ವಚನಗಳು ಅಥವಾ ಚಾರಿತ್ರಿಕ ಸಂಗತಿಗಳ ಕುರಿತ ಬಸವಣ್ಣನವರ ವಚನಗಳ ದಾಖಲೆ. ಈ ವಿಷಯದ ಚರ್ಚೆ ಮುಂದುವರಿದ ಭಾಗ. ಈಗ 3ನೇ ವಿಡಿಯೋ ಇದು. ಮೊದಲಿಗೆ ಒಂದು 3 ಶರಣರು, ಇಬ್ಬರು ಶರಣರು ಮತ್ತು ಇನ್ನೊಬ್ಬ ಸ್ವತಃ ಬಸವಣ್ಣನವರ ಮಗ ಸತ್ತಂಥ ಒಂದು ಸಂಗತಿಯನ್ನ ಕೆಲವು ವಚನಗಳು ಹೇಳ್ತವೆ. ಮೊದಲಿಗೆ ಆ ವಚನಗಳನ್ನು ನೋಡೋಣ. ಸೊಡ್ಡಳ ಬಾಚರಸನ ಸಾವಿನ ಸಂದರ್ಭ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಸಾವೆಂಬುದು ಸಯವಲ್ಲ, ಲಿಂಗದಲ್ಲಿ ಉದಯವಾದ ನಿಜೈಕ್ಯರಿಗೆ ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ. ಕೂಡಲ ಸಂಗಮ ದೇವರ ಶರಣ ಸೊಡ್ಡಳ ಬಾಚರಸರು ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ ಉಪಮಿಸಬಲ್ಲವರ ಕಾಣೆನು ಅಂತ ಹೇಳಿ ಬಸವಣ್ಣನ 1102ನೇ ವಚನ ಆ ಸೊಡ್ಡಳ ಬಾಚರಸನ ಸಾವಿನ ಒಂದು ಸಂದರ್ಭವನ್ನ ಅದು ಸ್ಮರಿಸುತ್ತೆ. ಸೊಡ್ಡಳ ಬಾಚರಸರ ಮರಣದ ಸಂದರ್ಭ ಬಸವಣ್ಣನವರ ಭಾವನೆಗಳನ್ನ ಅದು ದಾಖಲಿಸಿದೆ ಈ ವಚನ ಶಿವಶರಣರು ಅಮರಗಣಗಳು. ಅವರಿಗೆ ಸಾವೆಂಬುದಿಲ್ಲ, ಸಾವೆಂಬುದು ಸಯವಲ್ಲ, ಅರ್ಥಾತ್ ಐಕ್ಯವಲ್ಲ, ನಿತ್ಯವಲ್ಲ. ಶರಣರು ಲಿಂಗದಲ್ಲಿ ಹುಟ್ಟಿದವರು, ಅವರು ಪುನಃ ಲಿಂಗದಲ್ಲಿಯೇ ಐಕ್ಯವಾಗುವವರು. ಕೂಡಲ ಸಂಗಮನ ಶರಣ ಸೊಡ್ಡಳ ಬಾಚರಸರು ನಿಜಲಿಂಗದ ಒಡಲನ್ನು ಬಗಿದು ಹೊಕ್ಕು ಅಡಗಿರುವಾಗ ಅದರ ನಿಲುವನ್ನು ಇರವನ್ನು ಉಪಮಿಸಬಲ್ಲ ಅಥವಾ ನಿರೂಪಿಸಬಲ್ಲವರನ್ನು ತಾವು ಕಾಣಲು ಸಾಧ್ಯವಿಲ್ಲ ಎಂದು ಸೊಡ್ಡಳ ಬಾಚರಸರು ಶಿವೈಕ್ಯನಾದುದನ್ನ ಬಸವಣ್ಣ ಈ ವಚನದಲ್ಲಿ ವಿವರಿಸಿದ್ದಾರೆ. ಸಾವೇ ಸಯವಲ್ಲ, ಐಕ್ಯ ಸ್ಥಿತಿ ಅಲ್ಲವಾದರೂ ಎಮ್ಮವರಿಗೆ ಸಾವಿಲ್ಲ ಎಂಬ ಈ ವಚನದ ಮೊದಲ ಮಾತು ಸೊಡ್ಡಳರ ಸಾವನ್ನೇ ಸೂಚಿಸುತ್ತಿದ್ದು, ಬಾಚರಸರು ನಿಜಲಿಂಗದೊಡಲೊಳಗೆ ಬಗೆದು ಹೊಕ್ಕವರೆಂದು ಅವರ ಮರಣಾನಂತರದಲ್ಲಿ ಅವರ ಲಿಂಗೈಕ್ಯ ಸ್ಥಿತಿಯನ್ನ ವಿವರಿಸಿರುವುದರಿಂದ ಸಾವು = ಲಿಂಗೈಕ್ಯ ಎಂಬ ಸಮೀಕರಣ ಇಲ್ಲಿ ಸಹಜವಾಗಿ ತಪ್ಪಿಸಲು ಅಸಾಧ್ಯವೆಂಬಂತೆ ಅದು ಉಂಟಾಗಿದೆ. ಇನ್ನ ಕಿನ್ನರಿ ಬೊಮ್ಮಣ್ಣನವರ ಸಾವಿನ ಸಂದರ್ಭ ಕುರಿತಾದ ಒಂದು ವಚನ ಹೀಗಿದೆ. ಅಯ್ಯ, ಎನ್ನ ಕೈಯ ದರ್ಪಣ ಸಂದಿತ್ತು, ಆಸ್ಥಾನದ ಜ್ಯೋತಿ ನಂದಿತ್ತು, ಸರಸ್ವತಿಯ ಭಂಡಾರ ಸೂರೆ ಹೋಯಿತ್ತು, ನಮ್ಮಯ್ಯ ಕಿನ್ನರಿ ಬೊಮ್ಮಣ್ಣ ಹೋದನು, ತಾರಾಮಂಡಲದಲ್ಲಿ ಕೇಳಿಸುವ ತಂದೆ ಹೋದನು, ನಾನೆಲ್ಲಿ ಅರಸುವೆನು ಕೂಡಲ ಸಂಗಮ ದೇವಯ್ಯ, ತನ್ನಾಳು ಕಿನ್ನರಿ ಬೊಮ್ಮಣ್ಣ ನೊಯ್ದಡೆ ನಾನೆಲ್ಲಿ ಅರಸುವೆನು ಅಂತ ಹೇಳಿ 984ನೇ ವಚನ ಇದು. ಸಂದು ಅಂದ್ರೆ ಹೋಗು, ಸಾಯು ಅಂತ ಅರ್ಥ. ಇಲ್ಲಿ ಈ ವಚನದಲ್ಲಿ ಕಿನ್ನರಿ ಬೊಮ್ಮಯ್ಯನವರ ಸಾವಿನ ಪರಿಣಾಮ ಎಂತಹುದು ಅಂದ್ರೆ, ಬಸವಣ್ಣನವರ ಕೈಯೊಳಗಿನ ಕನ್ನಡಿ ಸಂದಿದಂತೆ ಅಂದ್ರೆ ಹೋದಂತೆ, ಆಸ್ಥಾನದ ಜ್ಯೋತಿ ನಂದಿ ಹೋದಂತೆ, ಸರಸ್ವತಿಯ ಭಂಡಾರವೇ ಸೂರ್ಯ ಹೋದಂತೆ, ಮಿಗಿಲಾಗಿ ತಾರಾಮಂಡಲದಲ್ಲಿ ಕೇಳಿಸುತ್ತಿದ್ದ ಒಂದು ಸದ್ದು ನಿಶಬ್ದವಾದಂತೆ. ಸ್ವಲ್ಪ ಉತ್ಪ್ರೇಕ್ಷೆ ಎನ್ನಿಸಿದರೂ ಕೂಡ ಬೊಮ್ಮಣ್ಣನವರು ಅಷ್ಟೊಂದು ದೊಡ್ಡ ಮನುಷ್ಯ ಮತ್ತು ಬಸವಣ್ಣನವರ ತಪ್ಪುಗಳನ್ನು ತೋರಿಸುವ ಒಂದು ಕೈಯ ಕನ್ನಡಿಯಂತೆ ಅವರು ಇದ್ದರು, ಅಷ್ಟೊಂದು ಜ್ಞಾನವಂತರು ಅನ್ನುವಂಥ ಒಂದು ಅಭಿಪ್ರಾಯ ಇಲ್ಲಿ ವ್ಯಕ್ತವಾಗಿದೆ. ಇನ್ನೊಂದು ವಚನ ಸ್ವತಃ ಬಸವಣ್ಣನವರ ಮಗನ ಸಾವಿನ ಒಂದು ಸಂದರ್ಭದಲ್ಲಿ ರಚಿತವಾದಂಥದ್ದು. ಬಸವನಿದ್ದಂತೆ ಊರ ಪಶುವನೊಯ್ಯುವರೇ ಸಂಗಯ್ಯ, ಬಸವನಿದ್ದಂತೆ ಊರ ಪಶುವನೊಯ್ಯುವರೇ ಸಂಗಯ್ಯ, ಕಗ್ಗಾಯಿ ಇದ್ದಂತೆ ಹೂಮಿಡಿಯ ನೊಯ್ಯುವರೇ ಸಂಗಯ್ಯ, ನಾನಿದ್ದಂತೆ ನನ್ನ ಶಿಶು ಸಂಗಯ್ಯ ನೊಯ್ಯುವರೇ ಕೂಡಲ ಸಂಗಯ್ಯ ಅಂತೇಳಿ 1275ನೇ ವಚನ ಇದು. ನೋಡಿ, ಮೇಲಿನ ಸಾಲಿನ ಬಸವ ಎಂದರೆ ಗೂಳಿ ನಂದಿ ಅಂತ ಅರ್ಥ. ಇಲ್ಲಿ ಆ ಬಸವನನ್ನ ತೆಗೆದುಕೊಂಡು ಹೋಗುವುದ ಬಿಟ್ಟು ಊರ ಪಶುವನ್ನು ತೆಗೆದುಕೊಂಡು ಹೋಗುವನೇ ಆ ಸಂಗಮನಾಥ. ಅದೇ ರೀತಿ ಬಲಿತ ಕಾಯಿ ಇರಲು ಎಳೆಯ ಹೂಮಿಡಿಯ ನೊಯ್ಯುವನೇ. ನೋಡಿ, ಹಾಗೆ ವಯಸ್ಸಾದ ನಾನಿರುವಾಗ ನನ್ನ ಕಂದ ಸಂಗಯ್ಯನ ನೊಯ್ಯುವನೇ ಆ ಸಂಗಮನಾಥ. ಅಂದ್ರೆ ನನ್ನ ನೊಯ್ಯಬೇಕಾಗಿತ್ತು, ನಾನು ಬಲ್ತಿರ್ತಕ್ಕಂಥವನಾಗಲೇ ಹಣ್ಣಾಗಿರ್ತಕ್ಕಂಥವನು. ನನ್ನನ್ನು ಒಯ್ಯದ್ಬಿಟ್ಟು ನನ್ನ ಬಾಲಕ ನನ್ನ ಮಗನನ್ನ ಕೊಂಡೊಯ್ದನಲ್ಲ ಅನ್ನುವಂತ ಒಂದು ದುಃಖದ ಭಾವನೆಯನ್ನ
ಬಸವಣ್ಣನವರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಚಾರಿತ್ರಿಕವಾಗಿ ಇಲ್ಲಿ ಸೂಚ್ಯವಾಗುವುದೇನೆಂದರೆ, ಸಂಗಯ್ಯನೆಂಬ ಹೆಸರಿನ ಬಸವಣ್ಣನವರ ಮಗನು ಬಾಲಸಂಗಯ್ಯ ಅಂತ ಕರೀತಾರೆ. ಅದನ್ನ ಕೆಲವು ವಿಶ್ವಕರ್ಮ ಪಂಡಿತರು ಈ ಬಾಲಸಂಗಯ್ಯ ಇಲ್ಲಿ ಸತ್ತೋಗಿದ್ದಾನೆ, ಯಾರೋ ಇನ್ನೊಬ್ಬ ಬಾಲಸಂಗಯ್ಯ ಅದನ್ನ ಅಂತ ಹೇಳಿ ಬಸವಣ್ಣನವರ ಮಗ ಬಾಲಸಂಗಯ್ಯ ಅಲ್ಲಿ ಕಮ್ಮಟೇಶ್ವರ ಗುಡಿ ಕಟ್ಟಿಸಿದ ಅಂತ ಹೇಳಿ, ಹಂಗಾಗಿ ಬಸವಣ್ಣ ವಿಶ್ವಕರ್ಮ ಅಂತ ಅಲ್ಲಿ ವಾದ ಮಾಡಕ್ ಹೋಗಿರೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಆದ್ರೆ ನಿಜವಾಗ್ಲೂ ಬಸವಣ್ಣನವರ ಮಗ ಬಾಲಸಂಗಯ್ಯ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಆತ ಮರಣವನ್ನು ಅಪ್ಪಿರ್ತಾನೆ ಅನ್ಲಿಕ್ಕೆ, ಮತ್ತು ಆ ಮರಣದ ದುಃಖವನ್ನ ಬಸವಣ್ಣನವರು ತಮ್ಮ 1275ನೇ ವಚನದಲ್ಲಿ ತೋಡಿಕೊಂಡಿದ್ದಾರೆ ಅನ್ಲಿಕ್ಕೆ ಇದೊಂದು ಸಾಕ್ಷಿ. ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಅಂದ್ರೆ ಬಹುಶಃ ಮಗನು ಕಾಯಿಲೆಗೆ ಬಿದ್ದು ಇನ್ನೇನು ಒಂದು ಬದುಕಲ್ಲ ಅನ್ನಂಗಾಗಿರ್ಬಹುದು, ಅಥವಾ ಸತ್ತೇ ಹೋಗಿರ್ಬೋದು. ಅಂಥ ಸಂದರ್ಭದಲ್ಲಿ ಬಸವಣ್ಣನವರು ಮಗನಿಗೆ ಹೇಗೆ ಸಾವು ಬಂದಿತೆಂದು, ಅಥವಾ ಅವನು ಅದು ಹೇಗೆ ಸತ್ತು ಹೋಗಿರ್ಲಿಕ್ಕೆ ಸಾಧ್ಯ ಎಂಬಂಥ ಚಕಿತ ಭಾವನೆಯನ್ನ ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ವಚನವನ್ನ ಅರ್ಥ ಮಾಡಿಕೊಳ್ಳುವಲ್ಲಿನ ಸಮಸ್ಯೆ ಅಂದ್ರೆ ಪ್ರಾಬ್ಲಮೆಟಿಕ್ ವಚನ ಅಂತೀವಲ್ಲ, ಆ ತರದ ಸ್ವಲ್ಪ ಸೂಕ್ಷ್ಮತೆ ಇದೆ ಇಲ್ಲಿ. ಇನ್ನ ಷಡುಶೈವರ ಕುರಿತಾಗಿ, ಷಡುಶೈವರು ಅದ್ವೈತಿಗಳು ಹಂಚಿ ಹೋಗಿದ್ದು ಕುರಿತಾಗಿ ಒಂದು ವಚನ, ಬಸವಣ್ಣನವರ ಒಂದು ವಚನ ಇದೆ. ಕಾಯದ ಕಳವಳದಲ್ಲಿ ಹುಟ್ಟಿ ಲಿಂಗವ ನರಿಯದಂತವರಿರಲಿ. ನೋಡಿ, ಕಾಯದ ಕಳವಳದಲ್ಲಿ ಹುಟ್ಟಿ ಲಿಂಗವ ನರಿಯದಂತವರಿರಲಿ, ಷಡು ಮಹಾವೇದ ಶಾಸ್ತ್ರಾಗಮ ಪುರಾಣದ ಅರ್ಥವನೋದಿ ಲಿಂಗ ಉಂಟು ಇಲ್ಲೆಂಬ ಅಜ್ಞಾನಿಗಳಂತಿರಲಿ. ಷಡುಶೈವರು ಹಂಚಾಗಿ ಹೋದರು, ಎಂತು ನಿಜಲಿಂಗವಂತಂಗೆ ಸರಿಯೆಂಬೆ. ಅದ್ವೈತಿಗಳೆಲ್ಲ ಲಿಂಗಾರಾಧನೆ ಹುಸಿ ಎಂದು ಬುದ್ಧಿ ತಪ್ಪಿ ಕ್ರಮಗೆಟ್ಟು ಹೋದರು. ಬ್ರಹ್ಮನಾನೆಂದು ಶಿರವ ಹೋಗಾಡಿಕೊಂಡನು. ಬ್ರಹ್ಮಾದಿ ದೇವತೆಗಳು ಮಹಾಲಿಂಗಕ್ಕೆ ದೂರಾಗಿ ಹೋದರು. ಹಮ್ಮಿಲ್ಲದ ಕಾರಣ ಕೂಡಲ ಸಂಗನ ಶರಣರು ಜಗದ್ವಂದ್ಯರಾದರು ಅಂತ ಹೇಳಿ 1141ನೇ ವಚನ ಇದು. ಇಲ್ಲಿ ನನ್ನ ದೃಷ್ಟಿಯಲ್ಲಿ ಈ ಮೇಲಿನ ವಚನ 12ನೇ ಶತಮಾನದ ಧಾರ್ಮಿಕ ಸಂಕ್ರಮಣ ಕಾಲವನ್ನ, ಅದರಲ್ಲೂ ಬಹಳ ಮುಖ್ಯವಾಗಿ ಲಿಂಗಾಯತ ವೀರಶೈವ ಧರ್ಮವು ತನಗೆದುರಾದ ಸವಾಲುಗಳನ್ನೆಲ್ಲ ಎದುರಿಸಿ ಶರಣರು ಜಗದ್ವಂದ್ಯರಾಗಿ ನಿಂತ ಸ್ಥಿತಿಯನ್ನ ಈ ವಚನ ಹೇಳುತ್ತದೆ ಅಂತ. ಲಿಂಗವನ್ನರಿಯದೆ ಲಿಂಗ ಪೂಜೆಯಿಂದ ದೂರಾಗಿ ಹೋದವರಲ್ಲಿ 2 ವರ್ಗದವರನ್ನ ಬಸವಣ್ಣನವರು ಕ್ಷಮಿಸಿ ಬಿಡುತ್ತಾರೆ, ಅಥವಾ ಅವರನ್ನ ಲೆಕ್ಕದಿಂದ ಅವರು ಹೊರಗಿಟ್ಟು ಬಿಡ್ತಾರೆ. ಅವರ ಆರೋಪ ಅಂದ್ರೆ, ಒಂದು, ಕಾಯದ ಕಳವಳದಲ್ಲಿ ಹುಟ್ಟಿದವರು, ಅರ್ಥಾತ್ ದೈಹಿಕ ಭೌತಿಕ ಸುಖಲೋಲುಪತೆಗಳಿಗೆ ಜೋತು ಬಿದ್ದಂಥವ್ರು ಅಂತ ಅರ್ಥ ಇದು. ಇನ್ನು 2ನೇ ವರ್ಗ ಯಾರು ಅಂದ್ರೆ, ವೇದ ಶಾಸ್ತ್ರಾಗಮಗಳನ್ನು ಓದಿ ಲಿಂಗದ ಇರವಿನ ಬಗ್ಗೆ ಉಂಟು ಇಲ್ಲ ಎಂಬ ಜಿಜ್ಞಾಸೆ ಬೆಳೆಸಿಕೊಂಡು ದೂರ ಆಗಿರ್ತಕ್ಕಂಥವ್ರು. ನೋಡಿ, ಇಲ್ಲಿ ಷಡುವೇದ ಶಾಸ್ತ್ರ ಅಂತ ಇದೆ. ಇವರನ್ನ ಬಿಟ್ಟು ಬಸವಣ್ಣನವರು ಪರಿಗಣಿಸುವುದು ಯಾರನ್ನ ಅಂತ ಹೇಳಿದ್ರೆ, ಷಡುಶೈವರ ವಿಘಟನೆ. ಅವರು ಹಂಚಾಗಿ ಹೋದ್ರು ಅಂದ್ರೆ ಎಲ್ಲ ಒಬ್ರಿಗೊಬ್ರು ದೂರ ಆಗಿಬಿಟ್ರು, ವಿಘಟಿತವಾಗಿಬಿಟ್ರು ಅಂತ. ಎಂದು ನಿಜಲಿಂಗವಂತಂಗೆ ಸರಿಯೆಂಬೆ ಎಂದು ಪ್ರಶ್ನಿಸುವ ಮೂಲಕ ಬಸವಣ್ಣನವರು ಈ ಬೆಳವಣಿಗೆಯ ಬಗ್ಗೆ ತಮ್ಮ ಅಸಮಾಧಾನವನ್ನ ಹೊರಹಾಕುತ್ತಾರೆ. ಇಲ್ಲಿ ಲಿಂಗವಂತ ಎಂಬ ಪದ ಪ್ರಯೋಗವನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ನಂತರ ಲಿಂಗವ ಹುಸಿ ಎಂದು ವಾದಿಸಿದ ಅದ್ವೈತ ವೇದಾಂತಿಗಳು ಬುದ್ಧಿ ತಪ್ಪಿ ಕ್ರಮಗೆಟ್ಟು ಹೋದರು. ನಂತರ ಬಸವಣ್ಣನವರು ಪುರಾಣ ಸತ್ಯಗಳಿಗೆ ಹೋಗಿ ನಾನೇ ಜಗತ್ಕರ್ತ ಎಂಬ ಹಮ್ಮಿನಿಂದ ಬ್ರಹ್ಮನು ಶಿರವ ಕಳೆದುಕೊಂಡದ್ದನ್ನು, ಬ್ರಹ್ಮಾದಿ ದೇವತೆಗಳೆಲ್ಲ ಲಿಂಗಕ್ಕೆ ದೂರಾಗಿ ಹೋದದ್ದನ್ನು ಇಲ್ಲಿ ಉಲ್ಲೇಖಿಸಿ, ಯಾವ ಹಮ್ಮಿಲ್ಲದ ಕಾರಣ ಕೂಡಲ ಸಂಗನ ಶರಣರು ಜಗದ್ವಂದ್ಯರಾದರು ಎನ್ನುತ್ತಾರೆ. 12ನೇ ಶತಮಾನಕ್ಕೆ ಷಡುಶೈವ ಭೇದಗಳಿದ್ದವೆಂದು ಬಸವಣ್ಣನವರ ವಚನ ಮಾಹಿತಿ ನೀಡುತ್ತದೆ. ಆದರೆ ಪಾರಮೇಶ್ವರಾಗಮವು ವೀರಶೈವ, ಅನಾದಿ, ಆದಿ, ಅನು, ಮಹಾ, ಯೋಗ, ಜ್ಞಾನ ಎಂದೊಮ್ಮೆ ಅಂದ್ರೆ ಸಪ್ತಶೈವಗಳನ್ನ ಒಂದ್ಸರಿ, ಆಮೇಲೆ ಇನ್ನೊಮ್ಮೆ ಅನಾದಿ, ಆದಿ, ಅನು, ಮಹಾ, ಅವಾಂತರ, ಯೋಗ, ವೀರಶೈವ ಅಂತ ಮತ್ತೊಮ್ಮೆ, ಇದು ಹೀಗೆ ಸಪ್ತಶೈವಗಳನ್ನ ಅದು ಹೆಸರಿಸುತ್ತದೆ. ಆದರೆ ಈ ಪಟ್ಟಿ ಇತರೆ ಆಗಮಗಳೊಂದಿಗೆ ಅದು ಹೊಂದಿಕೆ ಆಗದಿಲ್ಲ. ಮಹಾ, ಅನು, ಪ್ರವರ, ಅಂತ್ಯ, ಪೂರ್ವ, ಶುದ್ಧ, ಮಿಶ್ರ, ವೀರ, ಸಾಮಾನ್ಯ, ಮಾರ್ಗ, ಅವಾಂತರ
ಎಂದು ಸೂಕ್ಷ್ಮಾಗಮ ಚಂದ್ರಜ್ಞಾನಾಮ ವಿಶ್ಲೇಷಣೆಯಲ್ಲಿ ಒಟ್ಟು 11 ಶೈವ ಶಾಖಾ ಭೇದಗಳು ಅದಾವೆ ಅಂತ ಗೊತ್ತಾಗುತ್ತೆ ನಮಗೆ. ಈ ಹಿನ್ನೆಲೆಯಲ್ಲಿ ಬಸವಣ್ಣನವರ ಷಡುಶೈವ ಭೇದಗಳು ಖಚಿತವೆಂದು ನಂಬಲಾಗದೇ ಇದ್ದರೂ ಕೂಡ ಆ ಕಾಲಕ್ಕೆ ಬಹುಶೈವ ಶಾಖೆಗಳಿದ್ದು ಅವೆಲ್ಲ ಪರಸ್ಪರ ಕೂಡಿಕೊಳ್ಳದೆ ವಿಘಟಿಸಿ ಹೋದವೆಂದು ಹೇಳಬಹುದಷ್ಟೇ ನಾವು. ಅಂದ್ರೆ ಲಿಂಗ ಪೂಜಕರಲ್ಲಿ, ಶಿವಭಕ್ತರಲ್ಲಿ, ಶೈವ ಶಾಖೆಗಳಲ್ಲಿ, ಶೈವ ಪಂಥಗಳಲ್ಲಿ ಏಕ ಪ್ರಕಾರವಾದ ಪರಸ್ಪರ ಒಂದಕ್ಕೊಂದು ಹೊಂದಾಣಿಕೆಯಿಂದ ಒಂದೇ ಆಗಿ ಹೋಗ್ತಕ್ಕಂಥ ಮಾರ್ಗಗಳು ಇರಲಿಲ್ಲ. ಅವರಲ್ಲಿ ಅನೇಕ ಭಿನ್ನ ಮಾರ್ಗಗಳಿದ್ದವು. ಸಪ್ತ ಶೈವ ಇರಲಿ ಅಥವಾ 11 ಶೈವಗಳಿರಲಿ ಅಥವಾ ಚತುರ್ಶೈವ ಭೇದಗಳಿರಲಿ. ನಾನು ಅದನ್ನು ಚತುರ್ಶೈವ ಭೇದಗಳನ್ನ ಮಹಾಶಾಖೆಗಳು ಅಂತ ಕರೆದಿದ್ದೀನಿ ನಾನು ಬೇರೊಂದು ಕಡೆ. ಆದ್ರಿಂದ ಇವೆಲ್ಲ ಒಳಗಿನ ಉಪಶಾಖೆಗಳು ಅಂತ ಅರ್ಥ. ಇವು ಎಷ್ಟಾರು ಇರಲಿ, ಅವರು ಪರಸ್ಪರ ಅವತ್ತಿನ ಕಾಲಕ್ಕೆ 12ನೇ ಶತಮಾನಕ್ಕೆ ಹೊಂದಾಣಿಕೆಯಲ್ಲಿ ಇರಲಿಲ್ಲ. ಅವರಲ್ಲಿ ಭಿನ್ನಾಭಿಪ್ರಾಯಗಳು ಬಹಳ ಇದ್ವು ಅನ್ನೋದನ್ನ ನಾವು ಈ ವಚನದ ಮುಖಾಂತರ ತಿಳ್ಕೋಬಹುದು. ಇಂದಿನ ಲಿಂಗಾಯತ ಸಮಾಜದಲ್ಲಿ ಪಂಚಪೀಠ ವಿರಕ್ತ ಭೇದಗಳಲ್ಲದೆ ಈ ಎರಡಕ್ಕೂ ಹೊರಗಿನವರಾದ ಲಿಂಗ ಪೂಜಕರು ಇರುವುದನ್ನ ನಾವು ಗಮನಿಸಿದರೆ 12ನೇ ಶತಮಾನದಷ್ಟು ಬಹಳ ಹಿಂದೆಯೇ ಈ ಲಿಂಗಾಯತ ವೀರಶೈವರು ವಿಘಟಿಸಿ ಅನೈಕ್ಯರಾಗಿ ಹೋಗಿರುವುದು ನಿಜವೇ. ಆದರೆ ಅಂದಿನ ಕಾಲಕ್ಕೆ ಶರಣ ಪರಂಪರೆ ಉತ್ತುಂಗಕ್ಕೇರಿತೆಂದು ಹೇಳಬಹುದು. ಶೈವ ಭೇದಗಳ ಈ ವಿಘಟನೆಯು ಶರಣರೊಂದಿಗಿನ ಇತರ ಭಕ್ತರ ಮುನಿಸು ಅಸಮಾಧಾನ, ಆಮೇಲೆ ಶರಣರೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳ ಅಪಸ್ವರಗಳ ಮೇಲೆ ಇದು ಬೆಳಕನ್ನ ಚೆಲ್ಲುತ್ತದೆ ಅಂತ. ಆಮೇಲೆ ಇನ್ನೊಂದು ವಚನದಲ್ಲಿ ಕೂಡ ಹಲವು ಶೈವಗಳು ಮತ್ತು ಷಡ್ದರ್ಶನಗಳ ಉಲ್ಲೇಖ ಕೂಡ ಇನ್ನೊಂದು ವಚನದಲ್ಲಿ ಬರ್ತದೆ. ಅದು ಎಷ್ಟನೇ ವಚನ ಅಂದ್ರೆ 818ನೇ ವಚನ. ನೋಡು, ಆಚಾರ ಶಿವಾಚಾರವೆಂದರಿಯದ ಕಾರಣ ಷಡು ದರ್ಶನಗಳೆಲ್ಲ ತಮಗೆ ಶರಣೆನ್ನುತ್ತಿದ್ದವು. ನೋಡು, ಆಚಾರ ಅಂದ್ರೆ ಅದು ಶಿವಾಚಾರ ಅಂತಲೇ ತಿಳಿಬೇಕು ಅದನ್ನ. ಆದ್ರೆ ಆಚಾರ ಶಿವಾಚಾರವೆಂದರಿಯದ ಕಾರಣ ಷಡು ದರ್ಶನಗಳೆಲ್ಲ ತಮಗೆ ಶರಣೆನ್ನುತ್ತಿದ್ದವು. ಮಹತ್ವದ ಸಮಯಾದಿ ಶೈವಂಗಳೆಂಬುವೆಲ್ಲ ಶರಣೆನ್ನುತ್ತಿದ್ದವು. ನಮ್ಮ ಕೂಡಲ ಸಂಗನ ಶರಣರು ಮಾಡಿದ ವಿನಿಯೋಗ ಬಹಿರಂಗದಲ್ಲಿ ವರ್ತಿಸುವವರಿಗೆ ಎಲ್ಲಿಯದು ಅಂತ ಪ್ರಶ್ನೆ ಮಾಡ್ತಾನೆ ಬಸವಣ್ಣ ಇಲ್ಲಿ 818ನೇ ವಚನದಲ್ಲಿ. ಆಮೇಲೆ ಅವತ್ತಿನ ಸಮಾಜೋ ಧಾರ್ಮಿಕ ಪರಿಸ್ಥಿತಿ ಹೆಂಗಿತ್ತು ಅಂತ ಹೇಳಿ ಒಂದು ವಚನ ಅದರ ಮೇಲೆ ಬೆಳಕು ಚೆಲ್ತತೆ. ಇರಿಸಿಕೊಂಡು ಭಕ್ತರಾದರೆಮ್ಮವರು, ತರಿಸಿಕೊಂಡು ಭಕ್ತರಾದರೆಮ್ಮವರು, ಕೊರೆಸಿಕೊಂಡು ಭಕ್ತರಾದರೆಮ್ಮವರು, ಜರಿಸಿಕೊಂಡು ಭಕ್ತರಾದರೆಮ್ಮವರು, ಕೂಡಲ ಸಂಗನ ಶರಣರಿಗೆ ಮುಳಿಸ ತಾಳಿ ಎನ್ನ ಭಕ್ತಿ ಅರೆಯಾಯಿತ್ತು ಅಂತ ಹೇಳ್ಬಿಡ್ತಾನೆ. ಯಾರು? ಬಸವಣ್ಣ 255ನೇ ವಚನದಲ್ಲಿ. ಇದು ಕೂಡ ಬಹಳ ಮುಖ್ಯ. ಅಂದ್ರೆ ಲಿಂಗಾಯತ ಧರ್ಮ ಅಥವಾ ವೀರಶೈವ ಧರ್ಮ ಅನ್ನುವಂಥದ್ದು ಶರಣರ ಕಾಲಕ್ಕೆ ಹೇಗೆ ರೂಪುಗೊಂಡಿತು ಅನ್ಲಿಕ್ಕೆ ಶರಣರ ವಚನಗಳೇ ಸಾಕ್ಷಿ ಅನ್ಲಿಕ್ಕೆ ಈ ವಚನ ಬಹಳ ಮಹತ್ವವಾದ್ದು. ಚಾರಿತ್ರಿಕವಾಗಿ ಬಹಳ ಮುಖ್ಯವಾದ ಒಂದು ಸಂದೇಶವನ್ನ ಈ ವಚನ ನೀಡುತ್ತೆ ಅಂತ. ಯಾಕಂದ್ರೆ ಹೆಂಗ್ ಭಕ್ತರಾದ್ರು, ಬೇರೆ ಬೇರೆ ಜನಾಂಗದಲ್ಲೆಲ್ಲ ಅವರು ಭವಿಗಳಾಗಿದ್ರು, ಭವಿ ಲೋಕದ ಭಾಗವಾಗಿದ್ರು, ಶಾಕ್ತ ಪಂಥದ ಭಾಗವಾಗಿದ್ರು, ವೈಷ್ಣವ ಪಂಥದ ಭಾಗವಾಗಿದ್ರು, ಜೈನ ಪಂಥದ ಭಾಗವಾಗಿದ್ರು, ಬೌದ್ಧ ಪಂಥದ ಭಾಗವಾಗಿದ್ರು. ಹಿಂಗೆ ಬೇರೆ 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 ಪಂಥಗಳಲ್ಲಿ ಜನಗಳು ಹರಿದು ಹಂಚಿ ಹೋಗಿದ್ರು. ಜನಪದ ದೈವಗಳ ಆಚರಣೆ, ಮಣ್ಣು ದೈವ, ಮಸಣಿ ದೈವ, ಮರದೈವ, ಈ ತರದ ಒಂದು ಪರಿಸ್ಥಿತಿ, ಒಂದು ರೀತಿಯ ಧಾರ್ಮಿಕ ಅರಾಜಕತೆ ಅನ್ನೋ ರೀತಿಯ ಪರಿಸ್ಥಿತಿ. ಅಂದ್ರೆ ಬಹುದೈವ, ಬಹು ಆಚರಣೆ, ಏಕ ಪ್ರಕಾರ ಇಲ್ಲ, ಒಂದು ರೀತಿ ಆ ರೀತಿ ಪರಿಸ್ಥಿತಿ ಇತ್ತು. ಆಗ ಅಂಥವರೆಲ್ಲ ನಾವು ಭಕ್ತರನ್ನ ಮಾಡಬೇಕು, ಅವ್ರನ್ನ ನಾವು ಭಕ್ತರನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಹಠ ತೊಟ್ಟು ಕುಂತವರು ಯಾರೋ ಬಸವಣ್ಣ. ಹಾಗಾಗಿ ಬಸವಣ್ಣ ಭಕ್ತರನ್ನ ಮಾಡೋದು ಸುಲಭವಾಗಿರ್ಲಿಲ್ಲ, ಅಥವಾ ಶರಣರು ಭವಿಗಳನ್ನ ಭಕ್ತರನ್ನ ಮಾಡತಕ್ಕಂಥದ್ದು ಸುಲಭವಿರಲಿಲ್ಲ. ಅವ್ರ ಮೇಲೆ ಒಂದು ರೀತಿಯ ಒತ್ತಡದ ಒಂದು ಕ್ರಮವನ್ನ ಇವರು ಜಾರಿ ಮಾಡಿದ್ರು ಅಂತ ಅನ್ನಿಸ್ಲಿಕ್ಕೆ ಈ ವಚನ ಬಹಳ ಸ್ಪಷ್ಟವಾದ ಸಾಕ್ಷಿ ಇದು. ನೋಡಿ, ಇಲ್ಲಿ ಇರಿಸಿಕೊಂಡು ಭಕ್ತರಾದರೆಮ್ಮವರು, ತರಿಸಿಕೊಂಡು ಭಕ್ತರಾದ ಎಂಬವರು. ನೋಡಿ, ತರಿಸ್ಕೊಂಡಂತಲ್ಲ, ತರೆ ಅಂತ ನೋಡ್ರಿ, ಅವನ್ ಇಟ್ಕೊಂಡ್ ತರಿ ಅಂತ ಹೇಳ್ಬಿಟ್ಟು ಹಂಗೆ ಇರಿಸಿಕೊಂಡು, ತರಿಸಿಕೊಂಡು, ಕೊರೆಸಿಕೊಂಡು, ಆಮೇಲೆ ಪರಿಸಿಕೊಂಡು, ಇವೆಲ್ಲವೂ ಕೂಡ ಒಂದು ರೀತಿ ಈ ದೈಹಿಕವಾಗಿ ನಾವು ಇನ್ನೊಬ್ಬ ಮನುಷ್ಯನ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡ್ತೀವಿ, ಹಲ್ಲೆ ಮಾಡ್ತೀವಲ್ಲ, ಅಥವಾ ಒಂದು ಗಿಡ ಮರ ಹಿಡ್ಕೊಂಡು ತರೆಯೋದು, ಹರಿಯೋದು, ಇರಿಯೋದು, ಚುಚ್ಚೋದು, ಹಿಂಗೆಲ್ಲ ಮಾಡ್ತೀವಲ್ಲ, ಈ ಒಂದು ಕ್ರಿಯೆಗಳನ್ನು ಹೇಳ್ತವೆ. ಹಂಗಾಗಿ ಇದೆಲ್ಲವೂ ಬಲವಂತದ, ಅಂದ್ರೆ ಒಟ್ಟಾರೆ ಒಂದು 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 ಸಾರಾಂಶ ಏನಂದ್ರೆ, ಅಥವಾ ಈ ವಚನದ ಮುಖ್ಯ ಆಶಯ ಏನಂದ್ರೆ,
ಆಗಿನ ಕಾಲಕ್ಕೆ ಶರಣರು ಭವಿಗಳನ್ನ ಬಹಳ ಅವ್ರ ಮೇಲೆ ಕಠೋರವಾಗಿ ಆಕ್ರಮಣ ಮಾಡಿ ಒಂದು ರೀತಿಯ ಬೌದ್ಧಿಕ ದಾಳಿಯನ್ನು ಮಾಡಿ ಅವರನ್ನು ಬಹಳ ಒತ್ತಾಯಪೂರ್ವಕವಾಗಿ ಆ ಅವರನ್ನು ಭಕ್ತರನ್ನು ಮಾಡಿದ್ರು ಅಂತ. ಅವ್ರನ್ನ ಇರಿದ್ರು, ತರದ್ರು, ಹೊರದ್ರು, ಜರದ್ರು, ಜಂಗಿಸಿದ್ರು, ಇನ್ನು ಏನೇನೋ ಮಾಡಿದ್ರು ಅಂತ. ಅವ್ರನ್ನ ಬೆದರಿಸಿದ್ರು, ನಿನಗೆ ಬಾರದು ಬಪ್ಪದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೆಲ್ಲ ಹೇಳಿದ್ರು ಅಂತ ಹೇಳ್ಬಿಟ್ಟು. ಆಮೇಲೆ ಅಂದಿನ ಕಾಲದಲ್ಲಿ ಗುರು ಜಂಗಮರಲ್ಲಿ ಜಾತಿ ಭೇದ, ಆಮೇಲೆ ಅವರ ಉಡುಗೆ ತೊಡುಗೆ ಗತ್ತು ಗೈರತ್ತು ಆಧರಿಸಿ ಶ್ರೇಷ್ಠ ಕನಿಷ್ಠ ಉಚ್ಚ ನೀಚ ಎಂಬ ಭೇದ ಮಾಡುವ ಭಕ್ತರಿದ್ದಿರುವ ಕಾರಣಕ್ಕೆ ಬಸವಣ್ಣನವರು ಗುರು ಜಂಗಮರಲ್ಲಿ ಅಂತಹ ಭೇದ ಮಾಡಬಾರದೆಂಬ ಉಪದೇಶ ಕಟುಟೀಕೆ ನೀಡಬೇಕಾಯ್ತು. ಯಾಕಂದ್ರೆ ಅಂತ ಭಕ್ತರಿದ್ದು ಸುಮ್ಮನೆ ಇವೆಲ್ಲ ಕಾಲ್ಪನಿಕ ವಚನಗಳು, ಕಾಲ್ಪನಿಕವಲ್ಲ. ಇದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಬೇರೆ ರೀತಿಯ ಸೃಜನಶೀಲ ಸಾಹಿತ್ಯ ಏನಿದೆ, ಇವತ್ತು ಯಾವ್ದೋ ಒಬ್ಬ ಕವಿ ಹೂವಿನ ಮೇಲೆ ಕವಿತೆ ಬರೆದು ಬಿಡ್ತಾನೆ. ಅದು ಹೂವಿನ ಮೇಲೆ ಕವಿತೆ ಬರೆದ್ರೆ ಅದು ನಿಜವಾದ ನಡೆದ ಘಟನೆ ಅಂತ ಅಲ್ಲ, ಒಂದು ಕಾಲ್ಪನಿಕ ಅಭಿವ್ಯಕ್ತಿ ಅದು. ಆದ್ರೆ ವಚನಗಳು ಕೇವಲ ಕಾಲ್ಪನಿಕ ಅಭಿವ್ಯಕ್ತಿಗಳಲ್ಲ. ಇಲ್ಲಿ ಸಾಹಿತ್ಯಿಕ ಗುಣವಿದ್ದಾಗ್ಯೂ ಕೂಡ ಚಾರಿತ್ರಿಕ ವಾಸ್ತವಾಂಶಗಳ ಕುರಿತಾದ ಒಂದು ಚಿತ್ರಣವನ್ನ ನಾವು ಈ ವಚನಗಳ ಮುಖಾಂತರ ನಾವು ಕಾಣಬಹುದು. ಹಾಗಾಗಿ ಯಾವತ್ತು ಜಂಗಮರ ಉಡುಗೆ ತೊಡುಗೆ ಗತ್ತು ಗೈರತ್ತು, ಇವನು ಶ್ರೇಷ್ಠ ನೀ ಕನಿಷ್ಠ, ಹುಟ್ಟು ತೊಟ್ಟು ಬಂದ ಜಂಗಮ, ಈ ರೀತಿ ಎಲ್ಲ ಮಾತುಗಳೆಲ್ಲ ಬರ್ತವೆ. ಯಾಕೆ ಬರ್ತಾವ ಅಂತ ಹೇಳಿದ್ರೆ ಆ ತರದ ಜಂಗಮ ವರ್ಗವೂ ಇತ್ತು, ಮತ್ತೆ ಅಂತ ಭಕ್ತ ವರ್ಗವೂ ಇತ್ತು. ಶ್ರೇಷ್ಠವಾಗಿ ಹುಟ್ಟು ತೊಟ್ಟು ಬಂದ ಜಂಗಮನನ್ನ ಬಹಳ ಪೂಜ್ಯ ಭಾವನೆಯಿಂದ ನೋಡೋದು, ಕನಿಷ್ಠವಾಗಿ ಬಂದಂತ ಜಂಗಮನನ್ನ ನಾಯಿ ಹೊಡೆದು, ಬೀದಿ ನಾಯಿ ಹುಚ್ಚು ನಾಯಿ ಹೊಡಿತಾರಲ್ಲ ಹಂಗೆ ಹೊಡೆದು ಕಳಿಸೋದು, ಈ ತರದ ಭಕ್ತ ವರ್ಗವೂ ಇತ್ತು. ಹಾಗಾಗಿ ಬಸವಣ್ಣನವರು ಏನ್ ಮಾಡ್ತಾರೆ, ಅವರಿಗೆ ಜಂಗಮ ಭಕ್ತಿ ಬಹಳ ಪ್ರೀತಿ. ಅವರು ತಮ್ಮ ತತ್ವದಲ್ಲಿ ಅಂತಿಮವಾಗಿ ಎತ್ತಿ ಹಿಡಿತಕ್ಕಂಥದ್ದು ಜಂಗಮ ಭಕ್ತಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನೀವು ಜಂಗಮರಲ್ಲಿ ಉಚ್ಚ ನೀಚ ಅನ್ನೋ ಭಾವನೆಯನ್ನು ನೀವು ಮಾಡಬೇಡ್ರಿ ಅಂತ ಹೇಳ್ತಾರೆ. ನೋಡಿ, ಈ ಬಗ್ಗೆ 401ನೇ ವಚನ, 412, 415ನೇ ವಚನಗಳನ್ನ ನೋಡಬಹುದು. ಅಂತೆಯೇ ಅಂದಿನ ಜನರ ನಡಾವಳಿ ಮನೋಧರ್ಮದ ಮೇಲೆ ಬೆಳಕು ಚೆಲ್ತಕ್ಕಂಥ ಇನ್ನೊಂದು ವಚನವನ್ನು ನಾನಿಲ್ಲಿ ಹೇಳ್ತೀನಿ. ಅದ್ಯಾವುದು ಅಂದ್ರೆ 414ನೇ ವಚನ. ಕುದುರೆ ಸತ್ತಿಯವರ ಕಂಡಡೆ ಹೊರಳಿ ಬಿದ್ದು ಕಾಲು ಹಿಡಿಯುವರು. ಇಲ್ಲಿ ಕುದುರೆ ಸತ್ತಿಯವರ ಕಂಡಡೆ ಹೊರಳಿ ಬಿದ್ದು ಕಾಲು ಹಿಡಿಯುವರು. ಬಡಭಕ್ತರು ಬಂದರೆ ಎಡೆಯಿಲ್ಲ ಅತ್ತ ಸನ್ನಿ ಎಂಬರು. ಎನ್ನೊಡೆಯ ಕೂಡಲ ಸಂಗಮ ದೇವಯ್ಯನವರ ತಡೆಗೆಡಹಿ ಮೂಗ ಕೊಯ್ಯದೆ ಮಾಬನೆ ಅಂತ. ತಡೆಗೆಡಹಿ ಮೂಗ ಕೊಯ್ಯದೆ ಮಾಬನೆ ಅಂತ ಪ್ರಶ್ನೆ ಮಾಡ್ತಾರೆ ಬಸವಣ್ಣ 414ನೇ ವಚನದಲ್ಲಿ. ಅಂದ್ರೆ ಉಚ್ಚ ವರ್ಗದ ವರ್ಣದ ಗುರು ಜಂಗಮರು ಬಂದರೆ ಹೊರಳಿ ಬಿದ್ದು ಕಾಲು ಹಿಡಿದು ಭಕ್ತಿ ತೋರುವರು. ಆದರೆ ಬಡ ಜಂಗಮರು ಬಂದ್ರೆ ಎಡೆಯಿಲ್ಲ ಅತ್ತ ಸನ್ನಿ ಅಂದ್ರೆ ಹೋಗಪ್ಪ, ನಮಗೆ ಇಲ್ಲಿ ಜಾಗ ಎಲ್ಲ ಹೋಗಿ ನಿನ್ನ ಅತ್ತಾಗ ಅಂತ ಹೇಳಿ, ಅಂದ್ರೆ ಇಲ್ಲಿ ನಿಮಗೆ ಜಾಗ ಇಲ್ಲ, ಆ ಕಡೆ ತೊಲಗಿ ಅಂತ. ಸನ್ನಿ ಅಂದ್ರೆ ಆ ಕಡೆ ತೊಲಗಿ ಅಂತ ಎಂದು ಗದರಿಸಿ ಕಳುಹಿಸುವರು. ಹೀಗೆ ಗುರು ಜಂಗಮದಲ್ಲಿ ಭೇದ ಭಾವ ಮಾಡುವ ಒಂದು ವರ್ಗದ ಭಕ್ತ ಲೋಕ ಅಂದು ಪ್ರಧಾನವಾಗಿ ಇತ್ತು. ಅಂಥವರನ್ನ ತಡೆದು ಕೆಳಗೆ ಕೆಡಹಿ ಅಂತ, ತಡೆಗೆಡಹಿ ಅಂದ್ರೆ ಕೆಳಗೆ ಕೆಡಹಿ ಅಂತ, ಅಂಥವರನ್ನ ತಡೆದು ನಿಲ್ಲಿಸಿ ಇಂದ್ರಾಯ ಅಂದು ಅವನು ಕೆಳಗೆ ಕೆಡಹಿ ಮೂಗ ಕೊಯ್ಯದೆ ಬಿಡ್ತಾನ ಕೂಡಲ ಸಂಗಮ ದೇವ ಅಂತ ಇಲ್ಲಿ ಬಸವಣ್ಣನವರು ಎಚ್ಚರಿಕೆಯನ್ನು ಕೊಡ್ತಾರೆ. ಅವರ ಎಚ್ಚರಿಕೆಯ ಮಾತುಗಳು, ಅವರ ಒಂದು ಸಾತ್ವಿಕ ಕೋಪ ನಿಜ, ಕರೆಕ್ಟ್. ಆದ್ರೆ ಇವತ್ತೆಲ್ಲ ನಾವು ಬೈಗಳ ವಾಚ್ಯ ಮಾತು ಇಂಥದ್ರ ಬಗ್ಗೆ ಎಲ್ಲ ಮಾತಾಡ್ತಿದೀವಿ. ತಮ್ಮ ಕೋಪವನ್ನು ವ್ಯಕ್ತಪಡಿಸೋದ್ರಲ್ಲಿ ಶರಣರು ಕೂಡ ಹೊರತೇನಲ್ಲ. ಶರಣರು ಬಹಳ ವಿಭಿನ್ನವಾಗಿ ತಮ್ಮ ಕೋಪ ತಾಪವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಶ್ವಾನ ಯೋನಿಯಲ್ಲಿ ಬಪ್ಪದು ತಪ್ಪದು ಅಂತ ಅವ್ರು ಮಾತಾಡ್ತಾರೆ. ಅದೇನೋ ಸಂಸ್ಕೃತದಲ್ಲಿ ಯೋನಿ ಅನ್ನೋ ಶಬ್ದ ಇರೋದ್ರಿಂದ ನಾವೆಲ್ಲ ಕಿವಿಯ ಮೇಲೆ ಏನೋ ಮಲ್ಲಿಗೆ ಹೂ ಬಿತ್ತು ಅಂತ ಹೇಳಿ ನಾವು ಹಾಕೇಳ್ತಿದ್ವಿ. ಆದ್ರೆ ಅದೇ ಮಾತನ್ನ ಕನ್ನಡದಲ್ಲಿ ಮಾತಾಡಿದ್ರೆ ಎಷ್ಟು ಕೆಟ್ಟ ಅನಿಸ್ತತ್ತ ಶಬ್ದ. ಅದೇ ರೀತಿ ಯಾರಾದ್ರೂ ಹುಟ್ಟೋದ್ರ ಬಗ್ಗೆ ಹೇಳ್ತಾರೆ ಅವರು ಶರಣರು. ಹುಟ್ಟೋದ್ರ ಬಗ್ಗೆ ಏನ್ ಹೇಳ್ತಾರೆ, ಕರ್ಣದೊಳಗೆ ಹುಟ್ಟಿದವರು ಉಂಟೆ ಜಗದೊಳಗ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರವೇನು ಹಂಗಾದ್ರೆ? ಅದಕ್ಕೆ ಉತ್ತರವನ್ನ ನಾವು ಆಲೋಚಿಸಿದ್ರೆ ಶರಣರು ಮಾತಾಡಿರ್ತಕ್ಕಂಥದ್ದು ವಾಸ್ತವ ನಿಜ. ಆದ್ರೆ ಮನುಷ್ಯನ ಕೋಪ ಅತಿರೇಕಗಳು ಕೆಲವೊಮ್ಮೆ ಎಲ್ಲಿಗೆ ಹೋಗಿ ನಿಂತಾಗ ಈ ರೀತಿಯ ಆಲೋಚನೆಗಳು ಮನುಷ್ಯನಿಗೆ ಸಹಜವಾಗಿಯೇ ಬಂದ್ಬಿಡ್ತವೆ ಅನ್ಲಿಕ್ಕೆ ನಾನು ಈ ವಚನದ ಕೆಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಷ್ಟೆ. ಆಮೇಲೆ ಅಂದಿನ ಜನರ ಭಕ್ತಿಯ ಕುರಿತು ಒಂದಷ್ಟು ಹೇಳ್ತಕ್ಕಂಥ ವಚನಗಳಿವೆ ಇಲ್ಲಿ. ಜನಸಾಮಾನ್ಯರು ಭಕ್ತಿ ಭಾವನೆ ತೋರುವಲ್ಲೂ ಚಂಚಲತೆ
ಅಸ್ಥಿರತೆ, ಅಪ್ರಾಮಾಣಿಕತೆ ತೋರುವುದನ್ನ ಬಸವಣ್ಣನವರು ಗಮನಿಸಿದ್ದಾರೆ. ನೋಡಿ, ಎತ್ತಿಕೊಳ್ಳಲೇಕೆ, ಆ ಮತ್ತಿಳುಹಲೇಕಯ್ಯ. ನೋಡಿ, ಎತ್ತಿಕೊಳ್ಳಲೇಕೆ ಮತ್ತಿಳುಹಲೇಕಯ್ಯ, ಧರಧುರ ಭಕ್ತಿಯ ಮಾಡಲೇಕಯ್ಯ, ನಿಂದಿಸಲೇಕೆ ಸ್ತುತಿಸಲೇಕೆ, ಹೋಗಬಿಟ್ಟು ಜಂಗಮದ ಹಿಂದೆ ಆಡುವವನ ಬಾಯಲ್ಲಿ ಮೆಟ್ಟಿ ಹುಡಿ ಹೊಯ್ಯದೆ ಮಾವನೇ ಕೂಡಲ ಸಂಗಮ ದೇವ ಅಂತ ಮಾತಾಡ್ತಾರೆ ಬಸವಣ್ಣ 420ನೇ ವಚನದಲ್ಲಿ. ನೋಡಿ, ಎತ್ತಿಕೊಳ್ಳಲೇಕೆ ಮತ್ತಿಳುಹಲೇಕೆ, ಒಮ್ಮೆ ಎತ್ಕೊಂಬೋದು ಮತ್ತೆ ಕೆಳಗಿಳಿಸೋದು, ಹಂಗೆ ಯಾಕೆ ಮಾಡೋದು? ಎತ್ತಿಕೊಳ್ಳಲೇಕೆ ಮತ್ತಿಳುಹಲೇಕೆ, ಧರಧುರ ಭಕ್ತಿಯ ಮಾಡಲೇಕಯ್ಯ, ನಿಂದಿಸಲೇಕೆ ಸ್ತುತಿಸಲೇಕೆ, ಒಂದ್ಸರಿ ಬೈಯೋದು ಇನ್ನೊಂದ್ಸರಿ ಹೊಗಳೋದು. ಹೋಗಬಿಟ್ಟು ಜಂಗಮದ ಹಿಂದೆ ಆಡುವವನ ಬಾಯಲ್ಲಿ, ಅಂದ್ರೆ ಹಿಂಗೆಲ್ಲ ಜನರು ಮುಖಸ್ತುತಿ ಮಾಡೋದು, ಹೊಗಳೋದು, ಮತ್ತೆ ಆತ ಹೋದ ತಕ್ಷಣ ಹಿಂದೆ ಹಂಗ ಇವನು ಇಂತ ಅಯ್ಯಪ್ಪ ಅಂತಲೋ ಮತ್ತೊಂದಂತಲೋ ಬೈಯದವನ್ನ. ಹಾಗಾಗಿ ಹೋಗಬಿಟ್ಟು ಜಂಗಮದ ಹಿಂದೆ ಆಡುವವನ ಬಾಯಲ್ಲಿ ಮೆಟ್ಟಿ ಹುಡಿ ಹೊಯ್ಯದೇ ಮಾವನೇ ಕೂಡಲ ಸಂಗಮ ದೇವ. ನೋಡಿ, ಬಾಯ ಕೊಟ್ಟು ಮಣ್ಣು ಹಾಕದೆ ಬಿಡ್ತಾನ. ಇದು 420ನೇ ವಚನ. ಆಮೇಲೆ ಅಂದಿನ ಸಾಧು ಸಂತರ ಬಗ್ಗೆ ಒಂದು ವಚನ ಇದೆ. ಗಿರಿಯ ಶಿಖರದ ಮೇಲೆ ಕುಳಿತುಕೊಂಡು ಜಡೆಯ ನೇರಿಸಿಕೊಂಡು ಹುತ್ತೇರಿ ಹಾವು ಸುತ್ತಿರ್ದಡೇನಯ್ಯ, ಕೃತಯುಗ ತ್ರೇತಾಯುಗ ದ್ವಾಪರ ಕಲಿಯುಗದೊಡನೊಡನೆ ಸವೆದ ಪಾಷಾಣ, ನಮ್ಮ ಕೂಡಲ ಸಂಗನ ಶರಣರ ಪ್ರಸಾದ ಜೀವಿಗಳಲ್ಲದವರು ಏಸು ಕಾಲವಿರ್ದಡೇನು, ಅದರಂತೂ ಕಾಣಿರಣ್ಣ ಅಂತೇಳಿ 1167ನೇ ವಚನ. ನೋಡಿ, ಇನ್ನೊಮ್ಮೆ ನೋಡೋಣ. ಇದು ಗಿರಿಯ ಶಿಖರದ ಮೇಲೆ ಕುಳಿತುಕೊಂಡು ಜಡೆಯ ನೇರಿಸಿಕೊಂಡು ಹುತ್ತೇರಿ ಹಾವು ಸುತ್ತಿರ್ದಡೇನಯ್ಯ, ಕೃತಯುಗ ತ್ರೇತಾಯುಗ ದ್ವಾಪರ ಕಲಿಯುಗದೊಡನೊಡನೆ ಸವೆದ ಪಾಷಾಣ. ಇದಲ್ಲ ನಮ್ಮ ಕೂಡಲ ಸಂಗನ ಶರಣರ ಪ್ರಸಾದ ಜೀವಿಗಳಲ್ಲದವರು ಏಸು ಕಾಲವಿರ್ದಡೇನು, ಅದರಂತೂ ಕಾಣಿರಣ್ಣ ಅಂತ. ಇದು 1167ನೇ ವಚನ. ನೋಡು, ಶರಣರು ಊರೊಳಗೆ ಹೋದರೆ ಜನರು ದೂಷಿಸುತ್ತಾರೆಂಬ 1170ನೇ ವಚನದ ಮಾಹಿತಿಗೆ ಈ 1167ನೇ ವಚನದಲ್ಲಿನ ಮಾಹಿತಿಯನ್ನು ನಾವು ಹೋಲಿಸಿದರೆ ಅಂದಿನ ಕಾಲಕ್ಕೆ ಪುರಸ್ಕೃತರಾಗಿರ್ತಕ್ಕಂಥ ಮತ್ತು ತಿರಸ್ಕಾರಕ್ಕೆ ಒಳಗಾದ ಎರಡು ಭಿನ್ನ ಸಂತ ಮಾದರಿಗಳು ಇದ್ದವು ಅಂತ ನಮಗೆ ಗೊತ್ತಾಗ್ತದೆ. 1070ನೇ ವಚನದ ಶರಣರು ಜನರಿಂದ ತಿರಸ್ಕೃತರು. 1070ನೇ ವಚನದಲ್ಲಿ ಏನು ಕಾಣ್ತದೆ, ಅವರೆಲ್ಲ ಜನರಿಂದ ತಿರಸ್ಕೃತರಾಗಿರ್ತಕ್ಕಂಥವ್ರು. 1167ನೇ ಈ ವಚನದ ಸಾಧುಗಳು ಲೋಕ ಪುರಸ್ಕೃತರು, ಆದರೆ ಶರಣರಿಂದ ತಿರಸ್ಕೃತರು. ಇವರು ಶರಣರು ಇವರು ಒಪ್ಪಲ್ಲ. ಮಟೆ ಕಟ್ಕೊಂಡು ಹಾವು ಗೀವು ಸುತ್ತಿಕೊಂಡು ಇಂಥರ್ನೆಲ್ಲ ಶರಣರು ಒಪ್ಪಲ್ಲ. ಇವ್ರು ಜನರಿಂದ ಪುರಸ್ಕೃತರು. ಇವರು ಜನರು ಇವ್ರ ಬಗ್ಗೆ ಭಕ್ತಿ ಭಾವನೆ ತೋರ್ತಾರೆ, ಆದರೆ ಶರಣರು ತೋರಲ್ಲ ಇವರನ್ನ. ಈ ಲೋಕ ಪುರಸ್ಕೃತ ಸಾಧುಗಳನ್ನ ಬಸವಣ್ಣನವರು ಟೀಕಿಸುತ್ತಾರೆ. ಹೆಂಗ್ ಟೀಕಿಸ್ತಾರೆ? ಗಿರಿಯ ಶೃಂಗದ ಮೇಲೆ ಜಟೆ ಮಟೆ ಬಿಟ್ಟುಕೊಂಡು ಕೊರಳಿಗೆ ಹಾವು ಸುತ್ತಿಕೊಂಡು ತಪಸ್ಸಿಗೆ ಕುಳಿತ ಈ ಸಾಧುಗಳು ಲೋಕವನ್ನ ರಂಜಿಸಿ ಬದುಕುವರು. ಇಂಥ ಪರಂಪರೆಯನ್ನ ಕೃತಯುಗ ತ್ರೇತಾಯುಗ ದ್ವಾಪರ ಕಲಿಯುಗದೊಡನೊಡನೆ ಸವೆದ ಪಾಷಾಣ ಎಂದು ಕೂಡಲ ಸಂಗನ ಶರಣರ ಪ್ರಸಾದ ಜೀವಿಗಳಲ್ಲದ ಇಂತಹ ವೇಷಧಾರಿಗಳು ಎಷ್ಟು ಕಾಲವಿದ್ದರೇನು ಪ್ರಯೋಜನವಿಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಇನ್ನೊಂದು ವಚನ ಇದೆ. ಉಮಾದಿನಾಥರು ಕೋಟಿ ಪಂಚವಕ್ತ್ರರು ಕೋಟಿ. ನೋಡಿ, ಇಲ್ಲಿ ಉಮಾದಿನಾಥರು ಕೋಟಿ ಪಂಚವಕ್ತ್ರರು ಕೋಟಿ, ನಂದಿವಾಹನರೊಂದು ಕೋಟಿ ನೋಡಯ್ಯ, ನಂದಿವಾಹನರೊಂದು ಕೋಟಿ ನೋಡಯ್ಯ, ಸದಾಶಿವರು ಕೋಟಿ, ಗಂಗೆ ವಾಳುಕ ಸಮರುದ್ರರಿವರೆಲ್ಲರೂ ಕೂಡಲ ಸಂಗನ ಸಾನ್ನಿಧ್ಯರಲ್ಲದೆ ಸಮರಸ ವೇದ್ಯರೊಬ್ಬರೂ ಇಲ್ಲ ಅಂತ ಹೇಳ್ಬಿಟ್ಟು 921ನೇ ವಚನ. ನೋಡಿ, ಉಮಾದಿನಾಥರು ಕೋಟಿ ಪಂಚವಕ್ತ್ರರು ಕೋಟಿ, ನಂದಿವಾಹನರೊಂದು ಕೋಟಿ ನೋಡಯ್ಯ, ಸದಾಶಿವರು ಕೋಟಿ, ಗಂಗೆ ವಾಳುಕ ಸಮರುದ್ರರಿವರೆಲ್ಲರೂ ಕೂಡಲ ಸಂಗನ ಸಾನ್ನಿಧ್ಯರಲ್ಲದೆ ಸಮರಸ ವೇದ್ಯರೊಬ್ಬರೂ ಇಲ್ಲ ಅಂತೇಳಿ 921ನೇ ವಚನ. ಗಂಗೆ ವಾಳುಕ ಸಮ ಅಂದ್ರೆ ಗಂಗಾ ನದಿಯ ಮರಳು ಉಸುಬು ಅಂತ ಅರ್ಥ. ಅದು ಈ ವಚನವೂ ಕೂಡ ಶರಣರಿಂದ ತಿರಸ್ಕರಿಸಲ್ಪಡುವ, ಆದರೆ ಜನರ ಮಧ್ಯೆ ಜೀವಂತವಿದ್ದಂಥ ಮತ್ತು ಅವರ ಗೌರವ ಭಕ್ತಿಗೆ ಪಾತ್ರವಾದಂಥ ಒಂದು ಶೈವ ಪರಂಪರೆಯ ಸಂತರನ್ನ, ಇದು ಅವರ ಚಿತ್ರವನ್ನೇ ಈ ವಚನ ನೀಡುತ್ತದೆ. ಉಲ್ಲೇಖಿತ ಕೋಟಿಗಳೆಲ್ಲರೂ ಗಂಗಾ ನದಿಯ ಮರಳಿಗೆ ಸಮ ಅಂತ ಇವರು.
ಇವ್ರೇನೀಗ ಬೂದಿ ಬಡಕರು, ಹಾವು ಸುತ್ತುಗಳರು, ತಪಸ್ಕೂತ್ರರು, ಹುತ್ತದ ಮೇಲೆ ಕುಂದ್ರರು ಇಂಥವ್ರು ಏನಂದ್ರಲ್ಲ ಇವರೆಲ್ಲ ಗಂಗಾ ನದಿಯ ಮರಳಿಗೆ ಸಮ ಅಂತ. ಇಲ್ಲಿ ಬಸವಣ್ಣನವರು ಅಪೇಕ್ಷಿಸುವಂತಹ ಕೂಡಲ ಸಂಗಮನೊಂದಿಗೆ ಸಮರಸವಾಗಿ ಬೆರೆತವರು ಒಬ್ಬರೂ ಇಲ್ಲ. ಆ ಕೂಡಲ ಸಂಗಮನೊಂದಿಗೆ ಒಂದು ಸಾಮರಸ್ಯವನ್ನ ಸ್ಥಾಪಿಸಿರ್ತಕ್ಕಂಥ ಸಂತರು ಭಕ್ತರು ಯಾರು ಇಲ್ಲ ಅನ್ನುವಂಥ ಒಂದು ಮಾತನ್ನ ನಮಗೆ ಈ ವಚನ ನೀಡುತ್ತದೆ. ಅಂದ್ರೆ ಒಟ್ಟು ಅವತ್ತಿನ ಕಾಲಕ್ಕೆ ಎರಡು ರೀತಿಯ ಒಂದು ಧಾರ್ಮಿಕ ತಿಕ್ಕಾಟ ನಡೀತಾ ಇತ್ತು ಅಂತ. ಶರಣ ಪಂಥ ಒಂದು ರೀತಿಯ ಯಾವುದೋ ಒಂದು ಶಿಸ್ತಿನ ಧಾರ್ಮಿಕ, ಆಧ್ಯಾತ್ಮಿಕ, ನೈತಿಕ, ತಾತ್ವಿಕ ತರಹದಿಯ ಮೇಲೆ ಒಂದು ಏಕ ಪ್ರಕಾರದ ಧಾರ್ಮಿಕ ರೀತಿ ನೀತಿಗಳನ್ನ ಅದು ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಅದು ತಾನೇ ಸಹಜವಾಗಿದ್ದಂತ ಒಂದು ಜಗತ್ತಿತ್ತದು. ಅದು ಹಿಂದಿನಿಂದ, ಬಹಳ ಹಿಂದಿನಿಂದ ಬಂದಂತ ಒಂದು ಸನಾತನ ಅಂತ ನಾವೇನ್ ಕರಿತೀವಲ್ಲ ಆ ತರದ ಜಗತ್ತು. ಅಲ್ಲಿ ವಿಚಿತ್ರ ಬೈರಾಗಿಗಳು, ವಿಚಿತ್ರ ವೇಷಧಾರಿಗಳು, ಬೂದಿ ಬಡಕರು ಇವರೆಲ್ಲರೂ ಇದ್ರು. ಇವರು ಜನರ ಮನಸ್ಸನ್ನ ಗೆದ್ದಿದ್ರು. ಅವ್ರು ಜನರ ಮಧ್ಯೆ ಇದ್ರು. ಜನರನ್ನ ಅವರು ಜನರಿಂದ ಸಂಪೂಜ್ಯರಾಗಿದ್ರು. ಅವರು ಆ ಜನರಿಂದ ಸಂಪೂಜ್ಯರಾಗಿರ್ತಕ್ಕಂಥ ಒಂದು ಪಂಥವನ್ನ ಈ ಶರಣ ಪಂಥ ಮುಖಾಮುಖಿಯಾಗಿತ್ತು. ಬಹುಶಃ ಇವತ್ತು ನನಗನ್ನಿಸ್ತದೆ ಶರಣ ಪಂಥ ಈ ರೀತಿಯ ಒಂದು ಜನರಿಂದ ಪುರಸ್ಕೃತವಾಗಿರ್ತಕ್ಕಂಥ ಮಾದರಿಯನ್ನ ಮುಖಾಮುಖಿ ಆಯ್ತೇನೋ ನಿಜ. ಆದ್ರೆ ಕೊನೆಗೆ ಗೆದ್ದದ್ದು ಯಾವುದು ಅಂತ ಹೇಳಿದ್ರೆ ಆ ಸನಾತನ ಪಂಥವೇ ಗೆಲ್ತದು. ಯಾಕಂದ್ರೆ ಶರಣರ ಪಂಥ ಇದು ವೈಚಾರಿಕ ನೆಲೆಯಲ್ಲಿ ಏನೇ ಪ್ರತಿಪಾದನೆ ಮಾಡಿದ್ರು ಕೂಡ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥ ನೆಲೆಯಲ್ಲಿ ಅದು ಸೋತು ಹೋಯಿತು ಅಂತ ಹೇಳದೆ ವಿಧಿ ಇಲ್ಲ. ಯಾಕಂದ್ರೆ ಅದು ಗೆದ್ದಿದ್ರೆ ಇವತ್ತು ಏನು ಈ ಸಂಘರ್ಷಗಳು ನಡೀತಾವಲ್ಲಿ ಇವು ಯಾವ ನಡೀತಾ ಇರಲಿಲ್ಲ ಇವು, ಅಥವಾ ಇವೆಲ್ಲ ವಿಭಿನ್ನವಾದ ಒಡಕುಗಳು ಇರ್ತಿರ್ಲಿಲ್ಲ. ಆ ವಿಭಿನ್ನವಾದ ಒಡಕುಗಳ ಮಾದರಿ ಇವತ್ತು ನಮ್ಮ ಮಧ್ಯೆ ಇದೆ. ಅದು ತಾನು ಸ್ವತಂತ್ರವಾಗಿ ಅದು ಹೇಗೆ ಬೆಳೆದಿದೆಯೋ ನಾಯಿ ಕೊಡೆ ತರ ಅದು ಬೆಳ್ಕೊಂಡಿದೆ. ಅದರ ಸ್ವಾತಂತ್ರ್ಯದಲ್ಲಿ ತನ್ನ ಪೋಷಣೆಯನ್ನ ತಾನು ಮಾಡ್ಕೊಂತ ಇದೆ. ಅದು ಜನರ ಮಧ್ಯೆ ಸಂಪ್ರೀತವಾಗಿಯೇ ಇದೆ, ಅದು ಸಂಪೂಜ್ಯವಾಗಿಯೇ ಇದೆ ಅದು. ಆದ್ರೆ ಶರಣ ಮಾರ್ಗ ಏನಾಯ್ತು? ಶರಣ ಮಾರ್ಗ ಅದು ಕೇವಲ ಗ್ರಂಥಸ್ಥವಾಗಿ ಅಥವಾ ವಿಚಾರವಂತರ, ಬುದ್ಧಿಜೀವಿಗಳ, ಪ್ರಜ್ಞಾವಂತರ ಅವರ ಒಂದು ವಾದದ ಒಂದು ವಸ್ತುವಾಗಿ ಉಳ್ಕಂಥದ್ದು. ಹೆಂಗೀಗ ಕೆಲವೊಮ್ಮೆ ಮ್ಯೂಸಿಯಂ ಪೀಸ್ ಆಗಿ ಉಳಿತಾವ್ ನೋಡ್ರಿ. ಕೆಲವು ಚಾರಿತ್ರಿಕ ವಿಷಯಗಳು ಅವು ವಾಸ್ತವವಾಗಿ ಜನರಿಂದ ತೊಲಗಿ ಬಿಡ್ತವೆ, ಆದ್ರೆ ಮ್ಯೂಸಿಯಂ ಪೀಸ್ ಆಗಿ ಉಳಿತವೆ. ಉದಾಹರಣೆ, ನಾವು ಜನಪದ ಭಾಷೆಯ ಬಗ್ಗೆ ಮಾತಾಡ್ತೀವಿ. ಗಾದೆ ಮಾತು, ಜನಪದರ ಹಳ್ಳಿಯ ಭಾಷೆಗಳು, ಪದಗಳು, ನುಡಿಗಟ್ಟುಗಳು ಅವು ಯಾವವೂ ಇವತ್ತು ಜನರ ಬಾಯಾಗಿಲ್ಲ. ಯಾಕೆ ಜನರ ಬಾಯಾಗಿಲ್ಲ ಅಂದ್ರೆ ಜನರು ಕಂಗ್ಲೀಷ್ ಭಾಷಿಕರಾಗಿಬಿಟ್ಟಿದ್ದಾರೆ. ಆದ್ರೆ ಅವೆಲ್ಲಿದಾವ ಅಂತ ಹೇಳಿ ಗ್ರಂಥಸ್ಥವಾಗಿ ಉಳ್ಕೊಂಡಿದಾವೆ. ಹಂಗ ಅದಕ್ಕೆ ಮ್ಯೂಸಿಯಂ ಪೀಸ್ ಅಂತ ಕರೆಯೋದು ಅದು. ಹಂಗೆ ಈ ಶರಣ ಮಾರ್ಗ ಅಂತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಒಂದು ರೀತಿ ಯಾವುದೋ ಒಂದು ವಿಶೇಷವಾದ ಎಲೈಟ್ ವರ್ಗ ಅಂತ ಕರಿತೀವಲ್ಲ ನಾವು, ಅಂತ ಒಂದು ಎಲೈಟ್ ವರ್ಗದ ತಾತ್ವಿಕ ಬೋಧನೆಯ ವಸ್ತುವಾಗಿ ಮಾತ್ರ ಉಳಿದು ಅದು ಜನಮಾನಸದಿಂದ ಮತ್ತು ಜನರ ಜೀವನ ರಂಗದಿಂದ ದೂರ ಆಯಿತು. ಅಲ್ಲಿ ಮತ್ತೆ ಅದೇ ಮೂಲ ಮಾದರಿ ವಿಭಿನ್ನವಾಗಿರ್ತಕ್ಕಂಥ ಅದು ಜನಪದ ದೈವಗಳಿರಬಹುದು ಅಥವಾ ಈ ರೀತಿಯ ವಿಭಿನ್ನ ಸನಾತನ ಶೈವ ಮಾರ್ಗಗಳ ಇರಬಹುದು. ಅವೆಲ್ಲವೂ ತಮ್ಮ ಪಾಡಿಗೆ ತಾವು ಹೆಂಗಿರ್ಬೇಕೋ ಹಂಗೆ ಉಳ್ಕೊಂಡು ಇವತ್ತಿನವರೆಗೂ ಬಂದಿದ್ದಾವೆ ಅಂತ ಇಷ್ಟು ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.